ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಫ್ರೂಟ್ ಸಾಲಿಡ್ ಮಾಡ್ತಾಯಿದ್ದೀನಿ. ಫ್ರೂಟ್ ಸಾಲಿಡು ಅಂತಾರೆ, ಫಲೋಡಾನು ಅಂತಾರೆ. ನೋಡೋಣ ಬನ್ನಿ ಏನೇನು ಬೇಕು ಅದಕ್ಕೆ ಅಂತ. ನೋಡಿ, ಫ್ರೂಟ್ಸ್ ಎಲ್ಲ ಆಲ್ರೆಡಿ ಹೆಚ್ಚಿಟ್ಟಿದ್ದೀನಿ ನಾನು. ನೋಡಿ, ಬಾಳೆಹಣ್ಣು ಹೆಚ್ಚಿಟ್ಟಿದ್ದೀನಿ, ದಾಳಂಬ್ರೆ ಬಿಡಿಸಿಟ್ಟಿದ್ದೀನಿ, ಆ್ಯಪಲ್ಲು ಮತ್ತು ಕಿತ್ತಳೆ ಹಣ್ಣು. ನಿಮಗೆ ಯಾವ ಹಣ್ಣು ಬೇಕು ಅಂದರೆ ಹಣ್ಣು ಹಾಕ್ಕೋಬೋದು. ಇಷ್ಟು ಹಣ್ಣು ಇದೆ. ನೋಡಿ, ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಸಕ್ಕರೆ, ಇದು ಕಾಮಕಸ್ತೂರಿ ಬೀಜ ಮತ್ತು ಶಾವಿಗೆ, ಇದು ಕಸ್ಟರ್ಡ್ ಪೌಡ್ರು. ನೋಡಿ, ಇಲ್ಲಿ ಕಾಮಕಸ್ತೂರಿ ಬೀಜ ನೆನೆ ಹಾಕೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಆಲ್ರೆಡಿ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಶಾವಿಗೆ ಬೇಯಿಸೋಕ್ಕೆ, ನೋಡಿ ಶಾವಿಗೆ ಬೇಯಕ್ಕೆ ಹಾಕ್ಕೊಂತ ಇದ್ದೀನಿ. ಶಾವಿಗೆ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ. ನೋಡಿ, ಐಸ್ ಕ್ರೀಮ್ ಬೇಕು ಅನ್ನೋರು ಐಸ್ ಕ್ರೀಮ್ ಹಾಕ್ಕೋಬೋದು. ಐಸ್ ಕ್ರೀಮ್ ಬೇಡ ಅನ್ನೋರು ಇದನ್ನೇ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆ ತಿನ್ನೋಕ್ಕಿಂತ ಮನೇಲೇ ಹಣ್ಣುಗಳು ಉಳ್ದಿರುತ್ತಲ್ಲ, ಫ್ರೂಟ್ಸ್ ಅಂತ ಅನ್ನಲ್ಲ, ಫ್ರೂಟ್ಸ್ ತಿಂತಿದ್ದವರು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಾಮಕಸ್ತೂರಿ ಬೀಜ ಅಂತನ್ನಲ್ಲ, ನೋಡಿ ನೋಡಿ ಇದನ್ನು ಹಾಕ್ಬಿಟ್ಟು ಇದೇನು ಒಂದು 5 ನಿಮಿಷಕ್ಕೆ ನೆಂದೋಗುತ್ತೆ. ನೋಡಿ, ತುಂಬ ಜಲ್ದಿ. ಆಮೇಲೆ ದೇಹಕ್ಕೆ ತಂಪು, ಇದು ತುಂಬ ಹೀಟಾಗಿರುತ್ತೆ ಅಂತಾರಲ್ಲ ಅಂಥವ್ರು ಇದನ್ನು ನೆನೆ ಹಾಕ್ಬಿಟ್ಟು ಕುಡಿದ್ರೆ ದೇಹ ತಂಪು ಆಗುತ್ತೆ. ಆಮೇಲೆ ಫ್ಯಾಟ್ನೆಸ್ ಕಡಿಮೆ ಆಗೋಕ್ಕೆ ಅಂತ ಉಪಯೋಗಿಸ್ತಾರೆ. ದಪ್ಪ ಇರೋರು ಸಣ್ಣ ಆಗೋಕ್ಕೆ, ಬೆಳಗ್ಗೆ ಹೊತ್ತು ತಂಪಾಗಲಿ ಅಂತ ಕಾಫಿ ಟೀ ಕುಡಿಯಲ್ವಲ್ಲ ಅಂಥವ್ರು ಇದನ್ನು ನೆನೆಸ್ಬಿಟ್ಟು ಹಾಲಿಗೆ ಹಾಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾಯಿದ್ರೆ ಏನೋ ಒಂಥರ ದೇಹಕ್ಕೂ ತಂಪಾಗುತ್ತೆ, ಕಣ್ಣಿಗೆಲ್ಲ ತಂಪು ಆಗುತ್ತೆ. ಕಣ್ಣು ಇಡೀ ಬಾಡಿನೇ ಕೋಲ್ಡ್ ಆದಂಗೆ ಇರುತ್ತೆ, ಹೀಟ್ ಅನಿಸಲ್ಲ. ನೋಡಿ, ಎಷ್ಟು ಜಲ್ದಿ ನೆಂದೋಯ್ತು. ಇದೊಂಚೂರು ಆಗಲಿ. ಶಾವಿಗೆ ಬೇಯ್ತಾ ಇದೆ ನೋಡಿ, ಆಲ್ರೆಡಿ ಬೇಯ್ತಾ ಇದೆ. ನೋಡಿ, ಶಾವಿಗೆ ಬೇಯೋಷ್ಟಿಗೆ ಇವಾಗ ನಾವು ಕಸ್ಟರ್ಡ್ ಪೌಡ್ರು ಅಂತ ಇಟ್ಕೊಂಡಿದ್ವಲ್ಲ ಅದನ್ನಕ್ಕೂ ಒಂದು ಸ್ವಲ್ಪ ತಣ್ಣನೆ ಹಾಲು ಹಾಕ್ಕೊಂಡು ಕಲಸೋಣ ಅಂತೆ. ನೋಡಿ, ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಇಟ್ಟಿರೋದಕ್ಕೆ ಹಾಲು ಹಾಕ್ಕೊತ ಇದ್ದೀನಿ. ಈಗ ನೋಡಿ, ಹಾಲು ಹಾಕ್ಕೊತ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ, ಇದೇ ಇದರಲ್ಲಿ ಕಸ್ಟರ್ಡ್ ಪೌಡ್ರ್ ಹಾಕಿ ಕಲಿಸ್ತಾ ಇದ್ದೀನಿ ನಾನು. ನಿಮಗೆ ತೋರಿಸ್ತೀನಿ ಈಗ. ನೋಡಿ, ಕಸ್ಟರ್ಡ್ ಪೌಡ್ರ್ 2 ಸ್ಪೂನ್ ಇಟ್ಕೊಂಡಿದ್ನಲ್ಲ, 2 ಸ್ಪೂನ್ ಹಾಕಿ ಕಲಿಸ್ತಾ ಇದ್ದೀನಿ. ಹಾಲು ಕಾಯ್ತಾ ಇದೆ. ಗಂಟಾಗುತ್ತೆ. ಗಂಟಾಗ್ದಂಗೆ ನೋಡಿ, ಎಲ್ಲ ನೀರೊಳಗೆ ಹೋಗ್ಬಿಡ್ತು ಆಲ್ರೆಡಿ. ನೋಡಿ, ಗಂಟಾಗ್ದಂಗೆ ನಿಧಾನಕ್ಕೆ ಹಿಂಗೆ ಮಾಡ್ಕೋಬೇಕು. ಡೈರೆಕ್ಟ್ ಯಾರೂ ಹಾಕ್ಬೇಡಿ. ಈ ಥರ ಹಾಲಲ್ಲಿ ಕಸ್ಟರ್ಡ್ ಪೌಡ್ರನ್ನ ಕೈ ಆಡಿಬಿಟ್ಟು ಆಮೇಲೆ ಕಲಿಸ್ಬಿಟ್ಟು ಹಾಕಿ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಬೇಕು ಅನ್ನೋರು ಇನ್ನೊಂದು 2 ಸ್ಪೂನ್ ಹಾಕ್ಕೋಬೋದು. ನಮಗೆ ಸಾಕು ಅನ್ನಿಸ್ತಾ ಇದೆ ಇಷ್ಟೇ. ನೋಡಿ, ಹಾಕಿ 2 ನಿಮಿಷಕ್ಕೆ ನೋಡಿ ಗಟ್ಟಿ ಆಗುತ್ತೆ. ಉರಿ ಜೋರಲ್ಲೇ ಇದೆ, ಸಿಮ್ ಮಾಡಿಲ್ಲ ನಾನು. ನೋಡಿ, ಗಟ್ಟಿ ಆಗ್ತಾ ಬಂತು. ಹಾಲು ಬಿಸಿ ಇತ್ತು, ನಾನು ಹಾಲು ಬಿಸಿಗಿಟ್ಟಿದ್ನಲ್ಲ. ನೋಡಿ, ಆಯಿತು. ನೋಡಿ, ಇವಾಗ ಸಿಮ್ ಮಾಡ್ತಾಯಿದ್ದೀನಿ. ಈಗ ನೋಡಿ, 4 ಸ್ಪೂನ್ ಸಕ್ಕರೆ ಇಟ್ಕೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಎಷ್ಟು ಬೇಕೋ ಸ್ವೀಟ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಹಾಕ್ಕೊಳ್ಳಿ ಅಷ್ಟೇ ಹಾಕ್ಕೊಳ್ಳಿ ಅಂತ ನಾನೇನು ಹೇಳಲ್ಲ. ಸ್ವೀಟ್ ಜಾಸ್ತಿ ತಿನ್ನೋರು ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ಆಯಿತು ಅಂದವರು ಫ್ರೂಟ್ ಸಾಲಿಡ್ ಕಲಸುವಾಗ ಬೇಕು ಅಂದರೆ ಜೇನುತುಪ್ಪ ಹಾಕ್ಕೋಬೋದು, ಜೇನುತುಪ್ಪನೂ ಹಾಕ್ಕೋಬೋದು. ನೋಡಿ, ಇವಾಗ ಗಟ್ಟಿಯಾಗಿದೆ. ಆ ಕಡೆ ಶಾವಿಗೆ ಇಟ್ಟಿದ್ವಲ್ಲ ಅದು ಬೆಂದಿದೆ. ತೋರಿಸ್ತೀನಿ ನಿಮಗೆ ಶಾವಿಗೆ ಬೆಂದಿರೋದುವ. ನೋಡಿ, ಆಗಿದೆ. ಈಗ ಇದು ಆಫ್ ಮಾಡ್ತಾಯಿದ್ದೀನಿ ಸ್ಟವ್. ನೋಡಿ,
ಸಕ್ಕರೆ ಎಲ್ಲ ಕರಗಿದೆ. ಇದು ತಣ್ಣಗಾದ್ಮೇಲೆ ಫ್ರೂಟ್ಸಿಗೆ ಹಾಕೋಣಂತೆ. ಶಾವಿಗೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಶಾವಿಗೆನೂ ಬೆಂದಿದೆ ನೋಡಿ, ಶಾವಿಗೆನೂ ಬೆಂದಿದೆ. ನಾನು ಆವಾಗಲೇ ಹೇಳ್ದಂಗೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಎಲ್ಲದೂ ತಣ್ಣಗೆ ಮಾಡ್ಕೋಬೇಕು. ಕಸ್ಟರ್ಡ್ ಪೌಡ್ರ್ ಹಾಕಿ ಮಿಲ್ಕಲ್ಲಿ ಇದು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಆಮೇಲೆ ಫ್ರೂಟ್ಸಿಗೆ ಸೇರಿಸ್ಬೇಕು. ಬಿಸಿ ಇದ್ದಂಗೆ ಸೇರಿಸ್ಬೇಡಿ, ಆಮೇಲೆ ಏನೋ ಒಂಥರ ಅನಿಸುತ್ತೆ. ನೋಡಿ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ನೋಡಿ, ಕಾಮ ಕಸ್ತೂರಿ ಬೀಜ ಅಂತನಲ್ಲ, ನೋಡಿ ನೆಂದು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ನೀರಿತ್ತು, ಎಲ್ಲ ನೀರೆಲ್ಲ ಕುಡ್ಕೊಬಿಟ್ಟಿದೆ ಅದು ಬೀಜ. ನೋಡಿ ಗಟ್ಟಿಯಾಗಿದೆ. ಇವಾಗ ಮತ್ತು ನೋಡಿ, ಒಂದು 20 ಗೋಡಂಬಿ ಇಟ್ಕೊಂಡಿದ್ದೀನಿ, ಒಂದು 15 ಬಾದಾಮಿ ಇಟ್ಕೊಂಡಿದ್ದೀನಿ. ನಿಮಗೆ ಸಾಧ್ಯವಿದ್ದರೆ ಹಂಗೆ ಕಟ್ ಮಾಡಿ ಹಾಕ್ಕೊಳ್ಳಿ, ಬಾಯಿಗೆ ಸಿಗಬೇಕು ಅನ್ನೋದಾದರೆ. ಬೇಡ ಅನ್ನೋದಾದರೆ ಹಿಂಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕಿದ್ದೀನಿ. ಈಗ ತುಂಬ ಪುಡಿ ಆಗೋದು ಬೇಡ, ದಪ್ಪ ದಪ್ಪನೇ ಇರಲಿ ಪುಡಿ. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಫ್ರೂಟ್ಸಲ್ಲಿ ಹಾಕೋಣ. ಹಾಲಿನ ಕೆನೆ ಇದ್ದರೆ ಅದನ್ನು ಗಟ್ಟಿ ಇರುತ್ತೆ ನೋಡಿ, ಹಾಲಿನ ಕೆನೆ ಇದೆ, ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಾಲಿನ ಕೆನೆನೇ ಬೀಟ್ ಮಾಡ್ಕೋಬೇಕು. ಈ ಥರ ಇಲ್ಲ ಅಂದರೆ ನೀವು ಒಂದು ಸ್ಪೂನ್ ತಗೊಂಡು ಸ್ಪೂನಲ್ಲೇ ಮಾಡ್ಕೊಳ್ಳಿ. ನೋಡಿ, ಕೆನೆನ ಬೀಟರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ, ಅದನ್ನು ಹಾಕ್ತೀನಿ ಅದಕ್ಕೆ. ನೋಡಿ ಎಷ್ಟು ಥಿಕ್ನೆಸ್ಸಾಗಿ ಬಂದಿದೆ ನೋಡಿ ಕಸ್ಟರ್ಡ್ ಪೌಡ್ರದ್ದು. ಫ್ರೂಟ್ ಸಲಾಡ್ ಸೇಮ್ ನೀವು ಫಲೂಡ ಏನು ತಿಂತೀರೋ ಹಾಗೆ ಬರುತ್ತೆ. ಐಸ್ ಕ್ರೀಮ್ ಯಾವ ಫ್ಲೇವರ್ ಐಸ್ ಕ್ರೀಮ್ ಬೇಕು ಅಂದರೆ ಐಸ್ ಕ್ರೀಮ್ ಹಾಕೊಂಡು ತಿನ್ಬೋದು. ಐಸ್ ಕ್ರೀಮ್ ಬೇಡ ಅನ್ನೋರು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ನಾನು ಕೆನೆ ಎಷ್ಟು ಬರುತ್ತೆ ಅನ್ನೋದು ನಿಮಗೆಲ್ಲ ತೋರಿಸಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಬೆಣ್ಣೆನೂ ಹಾಕಿದ್ದೀನಿ ನನ್ನ ವೀಡಿಯೋಗೆ, ಹೇಗೆ ಬರುತ್ತೆ ಅನ್ನೋದು. ನಮ್ಮ ಮನೇಲಿ ಕೆನೆ ನೋಡಿದ್ರಲ್ಲ ಇವಾಗ, ಅಷ್ಟು ಕೆನೆ ನಮಗೆ ಒಂದು ದಿವಸದ ಹಾಲಿಂದು ಕೆನೆ ಇರುತ್ತೆ. ಅದು ಆ ಕೆನೆನ ನಾನು ಎತ್ತಿಟ್ಟು ನಾನು ಬೆಣ್ಣೆ ಮಾಡೋದು. ಹಾಗಾಗಿ ನಾನು ಹಳ್ಳಿ ಹಾಲು ತಾಳೋದ್ರಿಂದ ಕೆನೆ ನನಗೆ ಅಷ್ಟು ಬರುತ್ತೆ. ನಿಮ್ಮ ಮನೆಗಳಲ್ಲಿ ಹೆಂಗಿರುತ್ತೋ ಹಂಗೆ ಮಾಡ್ಕೊಳ್ಳಿ. ನಾನು ಕೆನೆ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ, ಕೆನೆ, ಬೆಣ್ಣೆ, ತುಪ್ಪ. ನಾನು ಹಾಕೋ ವೀಡಿಯೋದಲ್ಲೆಲ್ಲ ನೋಡಿದ್ದೀರ ಸಾಮಾನ್ಯ. ತುಪ್ಪನ ಯೂಸ್ ಮಾಡ್ತಾ ಇರ್ತೀನಿ, ಬೆಣ್ಣೆ, ಕೆನೆ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀನಿ. ಹಾಲಿಂದ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಳ್ಳಿ ಹಾಲಲ್ವಾ, ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಕೌಂಟು ಇದೆ ನಂದು. ಅಗ್ರೆ ಅಂಬಿಕಾ ಕಿಚನ್ ಅಂತ ಹೊಡೆದ್ರೆ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೋಡೋರು ನೋಡ್ಬೋದು, ಫೇಸ್ಬುಕ್ ಅಕೌಂಟಲ್ಲೂ ಇದೆ. ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ ನಿಮಗೆ, ಪೂರ್ತಿ ನೋಡಿ. ನೋಡಿ, ಇವಾಗ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಪುಡಿ ಮಾಡಿರ್ತೀವಲ್ಲ, ಅದನ್ನು ಹಾಕ್ಕೊಂಡು ಬಾದಾಮಿ ಗೋಡಂಬಿ ಪುಡಿ ಹಾಕಿದ್ದೀನಿ, ಅದನ್ನು ಬೀಟ್ ಮಾಡ್ಕೊತೀನಿ. ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೆಣ್ಣೆದು ಲಿಂಕ್ ಇರುತ್ತೆ ನೋಡಿ. ಇದೊಂಚೂರು ತಣ್ಣಗಾಗಲಿ. ನೋಡಿ, ಮಿಕ್ಸಿಂಗ್ ಮಾಡ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಇವಾಗ ಫ್ರೂಟ್ಸ್ ಹಾಕ್ಕೊತ ಇದ್ದೀನಿ. ನೋಡಿ, ಎಲ್ಲ ಫ್ರೂಟ್ಸ್ ಜೊತೆಲೇ ಹಾಕ್ಕೊತ ಇದ್ದೀನಿ. ನೋಡಿ, ಆ್ಯಪಲ್ ಹಾಕ್ಕೊತ ಇದ್ದೀನಿ. ನೋಡಿ, ದಾಳಿಂಬ್ರೆ ಹಾಕ್ಕೊತ ಇದ್ದೀನಿ. ಆಮೇಲೆ ನೋಡಿ, ಬಾಳೆಹಣ್ಣು ಹೆಚ್ಚಿರೋದು ಹಾಕ್ಕೊತ ಇದ್ದೀನಿ. ನಿಮಗೆ ಎಷ್ಟೆಷ್ಟು ಬೇಕು ಅಂದರೆ ಅಷ್ಟಷ್ಟು ಹಾಕಿ ಮಿಕ್ಸ್ ಮಾಡಿಕೊಡಿ. ನಾನು ಒಟ್ಟಿಗೆ ಎಲ್ಲರೂ ತಿನ್ನೋದ್ರಿಂದ ಇವಾಗೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಫ್ರೂಟ್ಸೆಲ್ಲ ಹಾಕ್ಕೊಂಡಾಗಿದೆ. ಇವಾಗ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ.
ನೋಡಿ ಕಸೂರಿ ಬೀಜ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ. ಕಸ್ತೂರಿ ಬೀಜ ಹಾಕಿದ್ದೀನಿ. ಕಸ್ತೂರಿ ಬೀಜ ಹಾಕಿದ್ದೀನಿ ನೋಡಿ. ಶಾವಿಗೆ ಬೇಯಿಸಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇನ್ನು 1/2 ಅವರು ನಾನು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ತಿನ್ನೋದು. ಕೋಲ್ಡ್ ಆಗುತ್ತೆ. ಕೋಲ್ಡ್ ಆದಮೇಲೆ ತಿಂತೀವಿ. ಗಟ್ಟಿ ಆಯಿತು ಅನ್ನೋರು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಬೇಡ ಗಟ್ಟಿನೇ ಇರಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನೋರು ಹಿಂಗೆ ಮಾಡ್ಕೊಳ್ಳಿ. ಗಟ್ಟಿ ಬೇಡ ಅನ್ನೋರು ನೋಡಿ ಮಿಕ್ಸಿಂಗ್ ಆಗಿದೆ. ನೋಡಿ ಮಿಕ್ಸಿಂಗ್ ಆಗಿದೆ ನೋಡಿ.